ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನೀರ್ತಿಗೆ ಬಂದಿದ್ದೀನಿ. ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಮನೆಗೆ ಹೊಂಟ್ರಿ. ಅಲ್ಲಿ ನಮ್ಮ ತಾತ ನೋಡ್ರಿ ಸೀಬೆ ಹಣ್ಣು ಕೀಳ್ತಿತ್ತು. ಗಣೇಶನ ತಗೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಚಪ್ರ ಹಾಕ್ಬಿಟ್ಟು ಅಲ್ಲಿ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ವು. ಕೊನೆಗೂ ಗಣೇಶ ಬಂತು. ಅಲ್ಲಿಂದ ಪೂಜೆ ಮಾಡಿಸಿ ಆಮೇಲೆ ನಾವು ಒಳಗಡೆ ತೆಗೆದು ಕೂರ್ಸಿದ್ವು. ಇನ್ನೊಂದು ಮಜಾ ಏನು ಗೊತ್ತಾ, ಸಿಟಿಗೆ ಅಂತ ಹೋಗಿದ್ವಿ. ಆಯ್ತು. ಆಮೇಲೆ ಅಲ್ಲಿ ನೋಡ್ರೆ ನಮ್ಮ ಸ್ಪೆಂಡರ್ ಎಕ್ಸ್ಚೇಂಜ್ ಆಗ್ಬಿಟ್ಟೈತೆ. ಬೇರೆ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ನಾವು ಬೇರೆ ಗಾಡಿ ಎತ್ಕೊಂಡ್ಬಂದ್ಬಿಟ್ಟಿದ್ರಿ. ಮಧ್ಯ ದಾರಿಯಲ್ಲಿ ನೋಡಿದಾಗ ನಾವು ಯಾವುದೋ ಬೇರೆ ಗಾಡಿ ತಂದಿದ್ದೀವಿ ಅಂತ ಗೊತ್ತಾಯಿತು. ಅದಕ್ಕೆ ತಿರ್ಗಿ ಸಿಟಿಗೆ ಬಂದ್ಬಿಟ್ಟು ನೋಡ್ತಾ ಇದ್ವಿ ನಮ್ಮ ಗಾಡಿ ಯಾವುದು ಅಂತ. ಕೊನೆಗೂ ಸಿಗಲೇ ಇಲ್ಲ ಗುರು. ತುಂಬ ಹುಡುಕಾಡಿದ್ವಿ, ಕೇಳಿದ್ವು, ಎಲ್ಲರೂ ಕೇಳಿದ್ರಿ, ಕೊನೆಗೆ ಸಿಗಲೇ ಇಲ್ಲ. ಕೊನೆಗೂ ನಮ್ಮ ಗಾಡಿ ಸಿಕ್ಬಿಡ್ತು ಗುರು. ನಮ್ಮ ಫ್ರೆಂಡ್ ಅಲ್ಲೇ ಇದ್ದ. ಕಾಲ್ ಮಾಡ್ಬಿಟ್ಟು ಹೇಳ್ದ, ಇಲ್ಲೇ ಗಾಡಿ ಮಿಸ್ಸಿಂಗ್ ಆಗಿರೋದು ಇಲ್ಲೇ ಐತೆ ಬನ್ನಿ ಅಂತ ಹೇಳ್ದ. ಅದಕ್ಕೆ ನಾವು ಜಲ್ದಿ ಹೋಗ್ಬಿಟ್ಟು ನೋಡಿದ್ರೆ ಪಾಪ ಅವ್ರು ಅಲ್ಲೇ ನಿಂತಿದ್ರು. ಆಮೇಲೆ ನಮ್ಮ ಗಾಡಿ ನಮ್ಗೆ ಕೊಟ್ರು. ನಾವ್ ಹೆಂಗೋ ಎಸ್ಕೇಪ್ ಆದ್ರಿ. ಪೊಲೀಸ್ಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಸಿಟಿಯಿಂದ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿದ್ದ ನಮ್ಮ ಹುಡುಗನ್ನ ಕರ್ಕೊಂಡು ಬೈಕ್ ಎಕ್ಸ್ಚೇಂಜ್ ಆಗಿದ್ನ ಹೇಳ್ಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಹಸು ಕರ ಹಾಕೈತೆ ಅಂತ ಹೇಳಿದ್ರು. ಅದಕ್ಕೆ ನೋಡಕ್ ಬಂದೆ. ನೋಡಿದ್ರೆ ಮುದ್ದಾಗೈತೆ. ಚಿಕ್ಕಿ ತಲೆ ಹಿಡ್ಕತ್ತು ಎಲ್ಲಿ ಬಂದಿಲ್ಲ. ಎಲ್ಲಿ ಬರೀ ಎರಡಲ್ಲಿ ಬಂದ ಮುಂದೆ ಎರಡೇ ಅಲ್ಲ. ಕರಿ ಮಾಲೋ ಫೋಟೋ ತಕ್ಕ ಹಾಕಬಿಟ್ಟ ನಂಗೆ ಗಣಪತಿನ. ಯಾರು ಪಟೇಲ ದರ್ಶನ ಬಂದಿಲ್ಲ ಕಪ್ರಯ. ಗಣೇಶನ ಕೂರ್ಸಿದ ಖುಷಿಯಲ್ಲಿ ನೈಟ್ ಹೊತ್ತು ಎಲ್ಲ ಸ್ಟೆಪ್ ಆಗ್ತಿದ್ವಿ. ಆಯ್ತು. ಆಮೇಲೆ ಗಣೇಶ ಹತ್ರ ಮಲ್ಕೋ ಅಂತ ಹೇಳಿದ್ರೆ ನಮ್ಮ ಹುಡುಗನ್ನ ಅವ್ನು ಮನ್ಕೊಳ್ಳಲ್ಲ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ಎಳ್ಕಂಡು ಮನಸ್ಕೊಳ್ತಾ ಇದ್ರಿ ಅಲ್ಲೇ.